ಯೇಸುವಿಗೆ ಸ್ತೋತ್ರ. ಇಂದು 14 ಜೂನ್ 2025. ಆತನು ನೀರಿನಿಂದ ಮೇಲಕ್ಕೆ ಬರಲು ಆಕಾಶ ಒಡೆದು ದೇವರಾತ್ಮವು ಪಾರಿವಾಳದ ಹಾಗೆ ತನ್ನ ಮೇಲೆ ಇಳಿಯುವುದನ್ನು ಕಂಡನು. ಆಗ, ನೀನು ಪ್ರಿಯನಾಗಿರುವ ನನ್ನ ಮಗನು, ನಿನ್ನನ್ನು ನಾನು ಮೆಚ್ಚಿದ್ದೇನೆ ಎಂದು ಆಕಾಶವಾಣಿ ಆಯಿತು. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 10-11 ವಾಕ್ಯ. ಹೆರೋದನು ಕೂಸನ್ನು ಕೊಲ್ಲಬೇಕೆಂದು ತೀರ್ಮಾನಿಸಿದಾಗ ಕರ್ತನ ದೂತನು ಯೋಸೇಫನಿಗೆ, ನೀನು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಐಗುಪ್ತ ದೇಶಕ್ಕೆ ಓಡಿ ಹೋಗಿ ನಾನು ಹೇಳುವ ತನಕ ಅಲ್ಲೇ ಇರು ಅಂದನು. ಯೋಸೇಫನು ಕೂಸನ್ನು ತಾಯಿಯನ್ನು ರಾತ್ರಿ ವೇಳೆಯಲ್ಲಿ ಕರಕೊಂಡು ಐಗುಪ್ತ ದೇಶಕ್ಕೆ ಹೋದನು. ಹೆರೋದನು ತೀರಿ ಹೋದ ಮೇಲೆ ಕರ್ತನ ದೂತನು ಯೋಸೇಫನಿಗೆ, ನೀನು ಕೂಸನ್ನು ಅದರ ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಹೋಗು ಅಂದನು. ಯೋಸೇಫನು ಕೂಸನ್ನು ತಾಯಿಯನ್ನು ಕರಕೊಂಡು ಇಸ್ರಾಯೇಲ್ ದೇಶಕ್ಕೆ ಬಂದನು. ಆದರೆ ಅರ್ಕಲಾಯನು ಹೆರೋದನಿಗೆ ಬದಲಾಗಿ ಯೂದಾಯವನ್ನು ಆಳುತ್ತಾನೆಂದು ಕೇಳಿ ಅಲ್ಲಿ ಹೋಗುವುದಕ್ಕೆ ಅಂಜಿದನು. ರಾತ್ರಿಯಲ್ಲಿ ಯೋಸೇಫನು ಕರ್ತನ ಅಪ್ಪಣೆಯನ್ನು ಪಡೆದು ಗಲಿಲಾಯ ಸೀಮೆಯ ನಜರೇತೆಂಬ ಊರಿಗೆ ಬಂದು ಅಲ್ಲಿ ವಾಸಿಸಿದನು. ಮತ್ತಾಯನ ಬರೆದ ಸುವಾರ್ತೆ 2ನೇ ಅಧ್ಯಾಯ 13-23 ವಾಕ್ಯದಲ್ಲಿ ಈ ಚರಿತ್ರೆಗಳು ಬರೆಯಲ್ಪಟ್ಟಿದೆ. ಯೇಸು ತನ್ನ 30ನೇ ವಯಸ್ಸಿನಲ್ಲಿ ನಜರೇತೆಂಬ ಊರಿನಿಂದ ಯೊರ್ದಾನ್ ಹೊಳೆಯಲ್ಲಿ ಸ್ನಾನಿಕನಾದ ಯೋಹಾನನಿಂದ ಸ್ನಾನ ಮಾಡಿಸಿಕೊಂಡರು. ಯೇಸು ಕ್ರಿಸ್ತನ ಐಹಿಕ ದೌತ್ಯದ ಈ ಆರಂಭದ ಗಳಿಗೆಯಲ್ಲಿ ತ್ರಿತ್ವದ ಸಂಗಮವನ್ನು ನಾವು ಕಾಣುತ್ತೇವೆ. ಯೇಸು ಕ್ರಿಸ್ತನು ಸ್ನಾನ ಮಾಡಿಸಿಕೊಂಡು ನೀರಿನಿಂದ ಮೇಲಕ್ಕೆ ಬಂದಾಗ ದೇವರ ಆತ್ಮ, ಪವಿತ್ರಾತ್ಮ ಪಾರಿವಾಳದ ಹಾಗೆ ಯೇಸುವಿನ ಮೇಲೆ ಇಳಿದು ಬಂದದ್ದು. ನಂತರ ಆಕಾಶದಿಂದ ಬಂದ ಒಂದು ವಾಣಿಯ ಮೂಲಕ ತಂದೆಯಾದ ದೇವರು ಹೇಳಿದಂಥದ್ದು, ಈತನು ನನ್ನ ಪ್ರಿಯನಾಗಿರುವ ಮಗನು. ತ್ರಿಯೇಕ ಟ್ರಿನಿಟಿ ಎಂಬ ನಿರ್ದಿಷ್ಟ ಪದವನ್ನು ನಾವು ಸತ್ಯವೇದದಲ್ಲಿ ಕಾಣುವುದಿಲ್ಲ. ಆದರೆ ಯೇಸುವಿನ ಐಹಿಕ ಸೇವೆಯ ಸಮಯದಲ್ಲಿ ತ್ರಿತ್ವದ ಸಂಗಮವನ್ನು ನಾವು ಕಾಣುವವರಾಗಿದ್ದೇವೆ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ ಯೇಸು ತನ್ನೊಂದಿಗಿದ್ದ ಶಿಷ್ಯರನ್ನು ಸಾಂತ್ವನಪಡಿಸುವ ಸಮಯದಲ್ಲಿ ಫಿಲಿಪ್ಪನು ಯೇಸುವಿಗೆ, ಸ್ವಾಮಿ, ನಮಗೆ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು. ಫಿಲಿಪ್ಪನ ಪ್ರಶ್ನೆಗೆ ಯೇಸುವಿನ ಪ್ರತ್ಯುತ್ತರ, ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ. ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿ ಇದ್ದಾನೆ. ನಾನು ನಿಮಗೆ ಹೇಳುವ ಮಾತುಗಳನ್ನು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ. ತಂದೆಯು ನನ್ನಲ್ಲಿ ಇದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸುತ್ತಾನೆ. ಯೇಸು ಸಮಾರ್ಯ ಪಟ್ಟಣಕ್ಕೆ ಬಂದಾಗ ಶಿಷ್ಯರು ಊಟಕ್ಕೆ ಬೇಕಾದದನ್ನು ಕೊಂಡುಕೊಳ್ಳಲು ಊರೊಳಗೆ ಹೋಗಿರಲಾಗಿ ಯೇಸು ಸಮಾರ್ಯ ಸ್ತ್ರೀಯ ಸಂಗಡ ಮಾತನಾಡುತ್ತಿದ್ದನು. ಶಿಷ್ಯರು ಹಿಂತಿರುಗಿ ಬಂದಾಗ ಯೇಸು ಸಮಾರ್ಯ ಹೆಂಗಸಿನ ಸಂಗಡ ಸಂಭಾಷಣೆ ಮುಗಿಸಿದ ತರುವಾಯ ಶಿಷ್ಯರು ಯೇಸುವಿಗೆ, ಗುರುವೇ, ಊಟ ಮಾಡು ಎಂದು ಕೇಳಿಕೊಂಡಾಗ ಯೇಸು ಅವರಿಗೆ ಹೇಳಿದ್ದು, ನನ್ನನ್ನು ಕಳುಹಿಸಿದಾತನ ಚಿತ್ತದಂತೆ ಮಾಡಿ ಆತನ ಕೆಲಸವನ್ನು ಪೂರೈಸುವುದೇ ನನ್ನ ಆಹಾರ ಎಂಬುದಾಗಿ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 49ನೇ ವಾಕ್ಯದಲ್ಲಿ ಯೇಸು ಹೇಳಿದ್ದು, ನನ್ನಷ್ಟಕ್ಕೆ ನಾನೇ ಮಾತನಾಡಿದವನಲ್ಲ, ನನ್ನನ್ನು ಕಳುಹಿಸಿಕೊಟ್ಟ ತಂದೆಯೇ ನೀನು ಇಂತಿಂಥದನ್ನು ಹೇಳಬೇಕು, ಹೀಗೆ ಮಾತಾಡಬೇಕು ಎಂಬುದಾಗಿ ನನಗೆ ಆಜ್ಞೆ ಕೊಟ್ಟಿದ್ದಾನೆ.
ತಂದೆಯು ವಹಿಸಿದ ದೌತ್ಯವನ್ನು ಪೂರೈಸಿದ ನಂತರ ಯೇಸು ತನ್ನೊಂದಿಗಿದ್ದ ಶಿಷ್ಯರಿಗೆ ಹೇಳಿದ್ದು, ನಾನು ಯುಗದ ಸಮಾಪ್ತಿಯವರೆಗೆ ಎಲ್ಲ ದಿವಸ ನಿಮ್ಮ ಸಂಗಡ ಇರುತ್ತೇನೆ. ಮತ್ತಾಯ 28:20. ಮತ್ತು ಅಪೊಸ್ತಲರ ಕೃತ್ಯ 1:8 ಹೇಳಿರುವಂಥದ್ದು, ಪವಿತ್ರಾತ್ಮ ನಿಮ್ಮ ಮೇಲೆ ಬರಲು ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲ ಯೂದಾಯ ಸಮಾರ್ಯ ಸೀಮೆಗಳಲ್ಲಿಯೂ ಭೂಲೋಕದ ಕಟ್ಟಕಡೆಯವರೆಗೂ ನನಗೆ ಸಾಕ್ಷಿಗಳಾಗಿರಬೇಕು. ಪ್ರೀತಿಯ ದೇವಜನರೇ, ತ್ರಿತ್ವದ ಭಾನುವಾರದ ಅಥವಾ ಟ್ರಿನಿಟಿ ಸಂಡೆಯ ಹೊಸ್ತಲಿನಲ್ಲಿ ನಾವು ನಿಂತಿರುವಾಗ ಯೇಸುಕ್ರಿಸ್ತನು ತಂದೆಯು ವಹಿಸಿದಂತಹ ದೌತ್ಯವನ್ನು ಪೂರೈಸಿದಂತೆ ಯೇಸುಕ್ರಿಸ್ತನು ನಮಗೆ ವಹಿಸಿರುವ ದೌತ್ಯವನ್ನು ಎಷ್ಟರ ಮಟ್ಟಿಗೆ ಇಲ್ಲಿಯ ತನಕ ಪೂರೈಸಿದ್ದೇವೆ ಎಂಬುದನ್ನು ಒಮ್ಮೆ ಅವಲೋಕಿಸಿ ನೋಡಿರಿ. ಅತ್ಯಂತ ಖೇದಕರವಾದ ವಿಷಯ ಅನ್ನುವಂಥದ್ದು, ಪವಿತ್ರಾತ್ಮನ ಕಾರ್ಯ ಅನ್ನುವಂಥದ್ದು ಇಂದು ಕೇವಲ ಭಾನುವಾರದ ಪ್ರದರ್ಶನವಾಗಿ ಮಾತ್ರ ಸೀಮಿತವಾಗಿರುವಂಥದ್ದು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಎಚ್ಚರಿಕೆ ಪಡಿಸಲಿ.